2026ನೇ ಇಸ್ವಿಯ ಮೊದಲನೇ ತಿಂಗಳು ಜನವರಿ ತಿಂಗಳಿಗೋಸ್ಕರ ಕನ್ಯಾ ರಾಶಿಯವರ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾದಂಥ ವಿಡಿಯೋ ಕನ್ಯಾ ರಾಶಿಯವರಿಗೆ. ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಎಲ್ಲೇ ಕನ್ಯಾ ರಾಶಿಯವರಿರಲಿ, ಯಾರೇ ಕನ್ಯಾ ರಾಶಿಯವರಿರಲಿ, ಅವ್ರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಏನೇನು ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಆ ಹೊಸ ಆಂಗ್ಲ ನೂತನ ಸಂವತ್ಸರದ ಮೊದಲನೇ ತಿಂಗಳಲ್ಲಿ ಅವ್ರಿಗೆ ಗೊತ್ತಾಗಬೇಕು. ಅವರು ಪರಿಹಾರಗಳು ಮಾಡ್ಕೊಳ್ಬೇಕು, ಸುರಕ್ಷಿತರಾಗಿರಬೇಕು, ಒಳ್ಳೆಯದಾಗಬೇಕು, ಗೊತ್ತಾಯ್ತಲ್ವಾ? ಸೊ ನೀವು ಇನ್ನು ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀರಾ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಕನ್ಯಾ ರಾಶಿಯವರಿಗೆ ಮೊದಲನೇ ಎಚ್ಚರಿಕೆ ಏನಪ್ಪ ಜನವರಿ ತಿಂಗಳಿಗೋಸ್ಕರ ಅಂತಂದರೆ, ಕನ್ಯಾ ರಾಶಿಯವರಿಗೆ ಒಂದು ಸ್ವಲ್ಪ ಮಟ್ಟದ ನಷ್ಟ ಆಗುವ ಸಾಧ್ಯತೆ ಇದೆ. ಅದು ಯಾವಾಗ ಅಂತಂದರೆ ಜನವರಿ 15ರ ನಂತರ, ಮಕರ ಸಂಕ್ರಮಣದ ನಂತರ ವ್ಯಯಾಧಿಪತಿಯಾಗಿರತಕ್ಕಂತಹ ರವಿಗ್ರಹ ಪಂಚಮಕ್ಕೆ ಹೋಗ್ಬಿಡ್ತಾನೆ. ಸೊ ಪಂಚಮದಲ್ಲಿ ವ್ಯಯಾಧಿಪತಿ ಅಂದರೆ ಅನಿರೀಕ್ಷಿತವಾಗಿ ನೀವು ಕೈ ಹಾಕಿದ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ, ಅದರಲ್ಲೂ ನಷ್ಟ, ಲಾಸ್ ಆಗುತ್ತೆ. ಅಯ್ಯೋ ಇದಕ್ಕೊಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟೆ ಲಾಸ್ ಆಗೋಯ್ತಲ್ಲ, ಏನು ಮಾಡೋದು, ಸುಮ್ಮನೆ ಲಾಸ್ ಆಗೋಯ್ತಲ್ಲ ಅಂತ. ಈ ತರಹ ನಿಮ್ಮ ಹೂಡಿಕೆಗಳು, ಕನ್ಯಾ ರಾಶಿಯವರ ಹೂಡಿಕೆಗಳು ಸ್ವಲ್ಪ ಜನವರಿ 15ರ ನಂತರ ನಷ್ಟವನ್ನು ತೋರಿಸುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದರಿಂದ ನೀವು ಕನ್ಯಾ ರಾಶಿಯವರಾಗಿದ್ದು ಶೇರ್ ಮಾರ್ಕೆಟು, ಇಂಟ್ರಾಡೇ, ಮತ್ತೊಂದು ಇನ್ನೊಂದು ನಿಫ್ಟಿ ಆಟ ಆಡ್ಕೊಂಡು ಕೂತಿದ್ದೀರಾ ಅಂತಂದರೆ ದಯವಿಟ್ಟು ಹೇಳ್ತೀನಿ, ಬಹಳ ಎಚ್ಚರಿಕೆ ಅಂದರೆ ಜನವರಿ 15ರ ನಂತರ ಬಹಳ ಕಷ್ಟ ಇದೆ. ಪರಿಹಾರಗಳು ಬಹಳ ಮುಖ್ಯ. ನಾವು ಮಾಡ್ತಾ ಇದ್ದೇವೆ ಆ ಪರಿಹಾರಗಳು ನಿಮಗೋಸ್ಕರ. ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ವಿಡಿಯೋನ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. ಕನ್ಯಾ ರಾಶಿಯವರಿಗೆ ಎರಡನೇ ಎಚ್ಚರಿಕೆ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಬಹಳ ಚಿಕ್ಕದಾದಂತಹ ಒಂದು ಆರೋಗ್ಯ ಬಾಧೆ. ಯಾವುದು? ಕೆಮ್ಮು, ನೆಗಡಿ, ಕಫ ಆಗುತ್ತಲ್ಲ ಆ ಥರ. ಈ ಕೆಮ್ಮು ನೆಗಡಿ ಎಷ್ಟು ಜಾಸ್ತಿ ಆಗಿಬಿಡುತ್ತೆ ನಿಮಗೆ ಅಂತಂದರೆ, ಇಂಪಾರ್ಟೆಂಟ್ ಕೆಲಸಗಳಿಗೆ ನೀವು ಟೈಮ್ ಕೊಡೋಕ್ಕೆ ಆಗೋದಿಲ್ಲ. ಬಹಳ ಮುಖ್ಯವಾದಂತಹದ್ದೆಲ್ಲೋ ಒಂದು ಕಡೆ ಹೋಗಬೇಕು, ಅಲ್ಲಿ ಮಾತಾಡಬೇಕು, ಸಿಕ್ಕಾಬಟ್ಟೆ ಕೆಮ್ಮು ನಿಮಗೆ, ಸಿಕ್ಕಾಬಟ್ಟೆ ನೆಗಡಿ, ಮಾತಾಡೋಕ್ಕಾಗ್ತಾಯಿಲ್ಲ, ಅಲ್ಲಿಗೆ ಹೋಗಲಿಲ್ಲೋ ಲಾಸ್ ಆಗೋಯ್ತು. ಅಲ್ಲಿ ನೀವು ಚೆನ್ನಾಗಿದ್ದಲ್ಲಿ ಹೋಗಿ ಏನಾದ್ರು ನೀವು ಮಾತಾಡಿದ್ರೆ ನಿಮಗೆ ಪ್ರಾಫಿಟ್ ಆಗೋದು, ನಿಮಗೆ ಜಾಬ್ ಸಿಗೋದು, ನಿಮಗೆ ಆಫರ್ಗಳು ಸಿಗೋದು, ನಿಮಗೆ ದುಡ್ಡು ಸಿಗೋದು, ನಿಮಗೆ ಏನೋ ಸಿಗೋದು ಅಂತ ಅಂದ್ಕೊಳ್ಳೋಣ. ಬಟ್ ಕಫ ಆಗೋಗಿದೆ, ನೆಗಡಿ ಆಗೋಗಿದೆ, ತುಂಬ ಕೆಮ್ಮು ಬರ್ತಾ ಇದೆ ಅಂತಂದರೆ ನೀವೇನು ಮಾಡ್ತೀರಾ? ಹೋಗೋದೇ ಇಲ್ಲ. ಸೊ ಅವಕಾಶ ವಂಚಿತರಾಗ್ಬಿಡ್ತೀರಾ. ಸೊ ಕನ್ಯಾ ರಾಶಿಯವರಿಗೆ ಕೆಮ್ಮು ನೆಗಡಿ ಬಹಳ ಕಾಡುತ್ತೆ ಈ ಜನವರಿ ತಿಂಗಳಲ್ಲಿ. ಅದರಿಂದಾಗಿ ಬಹಳಷ್ಟು ನಷ್ಟಗಳನ್ನು, ಕಷ್ಟಗಳನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಕಂಡುಬರ್ತಾ ಇದೆ. ಅದರಲ್ಲಿ ಒಂದು ಸ್ವಲ್ಪ ವಿಶೇಷವಾದಂತಹ ಒಂದು ಅಮ್ಮನವರ ಆರಾಧನೆಯನ್ನು ಮಾಡಬೇಕು. ಬಗಳಾಮುಖಿ ಅಮ್ಮನವರ ಆರಾಧನೆ ಗೊತ್ತಾಯ್ತಲ್ವಾ? ಸೊ ಅದ್ರ ಬಗ್ಗೆ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಆ ಬಗಳಾಮುಖಿ ಅಮ್ಮನವರ ಆರಾಧನೆ ಬಗ್ಗೆ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಕನ್ಯಾ ರಾಶಿಯವರಿಗೆ ಮೂರನೇ ಎಚ್ಚರಿಕೆ ಏನಪ್ಪ ಈ ಒಂದು ಜನವರಿ ತಿಂಗಳಿಗೋಸ್ಕರ ಅಂತಂದರೆ, ಕನ್ಯಾ ರಾಶಿಯವರು ಬಹಳ ಮಾತಾಡ್ತೀರಾ. ಎಸ್, ಗುಡ್, ಒಳ್ಳೆಯದೇನೆ, ಅವ್ರಿಗೆ ಸಹಜ ಸ್ವಾಭಾವಿಕ ಮಾತು ಜಾಸ್ತಿ ಕನ್ಯಾ ರಾಶಿಯವರಿಗೆ. ಆದರೆ ಜನವರಿ ತಿಂಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಎಲ್ಲಿ ಬಾಯಿ ಬಿಟ್ಟು ಮಾತಾಡಬೇಕೋ ಅಲ್ಲಿ ಮಾತಾಡೋದೇ ಇಲ್ಲ. ಎಲ್ಲಿ ಅವಶ್ಯಕತೆ ಇರೋದಿಲ್ವೋ ಅನಾವಶ್ಯಕವಾಗಿ ಬೇಕಾರಲ್ಲಿ ಮಾತಾಡಿ ಟೈಮ್ ಪಾಸ್ ಮಾಡಿಬಿಡ್ತೀರಾ. ಕನ್ಯಾ ರಾಶಿಯವರು ಅತ್ಯಂತ ಇಂಪಾರ್ಟೆಂಟಾಗಿ ನೀವು ಮಾತನಾಡಬೇಕಾದ ಜಾಗದಲ್ಲಿ ಈ ಒಂದು ಜನವರಿ ತಿಂಗಳಲ್ಲಿ ಮೌನ ವಹಿಸ್ಬಿಡ್ತೀರಾ. ಅದರಿಂದ ತುಂಬ ನಷ್ಟಕ್ಕೊಳಗಾಗ್ತೀರಾ. ಎಲ್ಲಿ ಮಾತಾಡಬೇಕು, ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಷ್ಟನ್ನು ಮಾತಾಡಲೇಬೇಕಾಗ್ತದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಗುರು ಹಿರಿಯರ ಹತ್ರ ಬೇಕಾದ್ರೆ ಒಂದು ಸಜೆಷನ್ಸ್ ಥರ ತಗೊಳ್ಳಿ. ಖಂಡಿತವಾಗಿ ನಿಮ್ಮ ಸಜೆಷನ್ಸ್ ಕೊಡ್ತಾರೆ. ಎಲ್ಲಿ ಏನು ಎತ್ತ ಯಾವುದು ಇಂಪಾರ್ಟೆಂಟ್ ಇತ್ಯಾದಿ ಎಲ್ಲಗಳು ತಿಳಿಸ್ತಾರೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಒಂದು ವಿಶೇಷ ಪರಿಹಾರವನ್ನು ನಾನು ನಿಮ್ಗೆ ತಿಳಿಸ್ತೇನೆ, ವಿಶೇಷ ಪ್ರಸಾದವನ್ನು ಸಹ ಕೊಡ್ತೇನೆ. ನಾಲ್ಕನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಕನ್ಯಾ ರಾಶಿಯವರಾಗಿದ್ದು ಜಾಬ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಕನ್ಯಾ ರಾಶಿಯವರಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಯಾರೇ ಆಗಲಿ, ಕನ್ಯಾ ರಾಶಿಯ ವ್ಯಾಪಾರ ವ್ಯವಹಾರ ಮಾಡೋರಾಗಿರಲಿ, ಉದ್ಯೋಗ ಮಾಡ್ತಕ್ಕಂಥವರಾಗಿರಲಿ, ಜನವರಿ ತಿಂಗಳಲ್ಲಿ ದಿನನಿತ್ಯದ ಜೀವನದಲ್ಲಿ ಆರ್ಥಿಕ ಒತ್ತಡ ಜಾಸ್ತಿ ಆಗಿಬಿಡುತ್ತೆ. ದುಡ್ಡಿನ ಅವಶ್ಯಕತೆ, ದುಡ್ಡಿನ ಒತ್ತಡ ಅಂತ. ಸೊ ನೀವು ಬೇಕಾದ್ರೆ ಬಿಸ್ನೆಸ್ ಬೇಕಾದ್ರೂ ಮಾಡೋರಾಗಿರಲಿ, ನೀವು ಜಾಬ್ ಮಾಡೋರಾಗಿರಲಿ, ಏನು ಬೇಕಾರಾಗಿರಲಿ, ನೀವು ಕನ್ಯಾ ರಾಶಿಯವರಾಗಿದ್ದರೆ ಜನವರಿ ತಿಂಗಳಲ್ಲಿ ಕೈ ಹೆಚ್ಕೊಳ್ಳೋ ಕೆಲಸ. ಅಯ್ಯೋ ದುಡ್ಡಿಲ್ವಲ್ಲ, ಏನು ಮಾಡೋದು, ದುಡ್ಡು ಹೆಂಗೆ ಮಾಡೋದು, ದುಡ್ಡು ಕುಂತರು ದುಡ್ಡು, ನಿಂತರು ದುಡ್ಡು, ಚಿಂತೆ ಬಿಡಿ, ದುಡ್ಡಿಂದೇ ಒತ್ತಡ, ಪ್ರೆಷರ್ ಜಾಸ್ತಿ ಆಗುತ್ತೆ ದುಡ್ಡಿನ ಬಗ್ಗೆ, ಗೊತ್ತಾಯ್ತಲ್ವಾ? ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ.
ಎಲ್ಲವೂ ಚೆನ್ನಾಗಿರುತ್ತೆ. ನಿಮ್ಮ ಆರೋಗ್ಯ ಬಹಳ ಮುಖ್ಯ. ದುಡ್ಡು ಬರುತ್ತೆ ಹೋಗುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಬಂದೇ ಬರುತ್ತೆ, ಒಂದ್ಸಲ ಹೋಯ್ತು ಅಂದರೆ ಮತ್ತೆ ಬರಲೇಬೇಕು, ಬಂದೇ ಬರುತ್ತೆ. ಬಟ್ ನೀವು ನಿಮ್ಮ ಆರೋಗ್ಯ ಬಗ್ಗೆ ಗಮನ ಹರಿಸಿ. ಅದು ಹಾಳಾದರೆ ಮತ್ತೆ ರಿಪೇರಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ದಯವಿಟ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಅದರಲ್ಲೂ ವಿಶೇಷವಾಗಿರತಕ್ಕಂತಹ ಬಗಲಾಮುಖಿ ಅಮ್ಮನವರ ಒಂದು ಆರಾಧನೆ, ಪ್ರಸಾದ ಹೋಮದ ಭಸ್ಮಾದಿಗಳ ಧಾರಣೆ ನಿಮಗೆ ತುಂಬ ಆರೋಗ್ಯ ವೃದ್ಧಿಯನ್ನು ಮಾಡಿಕೊಡಲಿದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಎಂಡ್ ತನಕ ನೋಡಿ, ಎಂಡ್ನಲ್ಲಿ ತಿಳಿಸ್ತೇನೆ ಅದರ ಬಗ್ಗೆ. 5ನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಹುಷಾರ್, ಎಚ್ಚರ. ಕನ್ಯಾ ರಾಶಿಯವರೇ ಎಚ್ಚರ. ನಿಮ್ಮ ಶತ್ರುಗಳ ಕಣ್ಗಳು ನಿಮ್ಮ ಮೇಲೇ ನಾಟಿದೆ. ನಿಮ್ಮನ್ನು ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾನೇ ಇಲ್ಲ. ಅವರು ನಿಮ್ಮ ಬಗ್ಗೆನೇ ಗಮನಿಸ್ತಾ ಇದ್ದಾರೆ, ನಿಮ್ಮ ಬಗ್ಗೆನೇ ಕಾನ್ಸಂಟ್ರೇಷನ್ ಇಟ್ಕೊಂಡಿದ್ದಾರೆ. ನೀವೇನು ಮಾಡ್ತೀರಾ ಅನ್ನೋದನ್ನೇ ಕಾದು 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 ನೋಡ್ತಾ ಇದ್ದಾರೆ. ಸೊ ನೀವು ಕನ್ಯಾ ರಾಶಿಯವರಾಗಿದ್ದರೆ ಭಾಳ ಮುಖ್ಯವಾಗಿ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಶತ್ರುಗಳ ಕಣ್ಣುಗಳು ನಿಮ್ಮ ಮೇಲೆ ಇದೆ. ಅಷ್ಟೇ ಅಲ್ಲ, ಅವರು ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಒಂದು ಚಾನ್ಸ್ ಸಿಕ್ಕಲಿ, ಹಾಕೊಂಡು ತುಳಿದ್ಬಿಡ್ತೀನಿ ಹಂಗೆ ಅಂತೇಳಿ. ನಿಮ್ಮನ್ನು ಹಾಕೊಂಡು ತುಳಿದ್ಬಿಡ್ದಂದ್ರೆ ಲಿಟ್ರಲಿ ಅಂತಲ್ಲ, ನಾನು ಮಾತಾಡೋದು ಏನಂದ್ರೆ ನಿಮಗೆ ಲಾಸ್ ಮಾಡ್ತಕ್ಕಂಥದ್ದು ಇರಬಹುದು. ಆ ಥರ ನಿಮಗೆ ನಷ್ಟವನ್ನು ಕೊಟ್ಟು ನಿಮ್ಮನ್ನು ಏಳಿಗೆ ಆಗದಿರಂಗೆ ಶತ್ರುಗಳು ಎಲ್ಲ ವ್ಯವಸ್ಥಿತ ಪಿತೂರಿಯನ್ನು ಮಾಡಿಬಿಡ್ತಾರೆ. ಅವ್ಯವಸ್ಥಿತ ಅಲ್ಲ, ವ್ಯವಸ್ಥಿತ ಪಿತೂರಿಯನ್ನು ಮಾಡಲಾಗ್ತದೆ. ಸೊ ಈ ಸಲ ಪ್ಲ್ಯಾನಿಂಗ್ ಬಹಳ ದೊಡ್ಡದಾಗಿದೆ ಶತ್ರುಗಳದ್ದು. ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆತೆಗಳಿಗೆಲ್ಲ ಕಂಟ್ರೋಲ್ ತರಲಿಲ್ಲ ಅಂದರೆ ಈ ಬಾರಿ ಸ್ವಲ್ಪ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಿರೋದ್ರಿಂದ ದೊಡ್ಡದಾಗಿ ಕಷ್ಟ ಅನುಭವಿಸ್ಬೇಕಾಗತ್ತೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಈಗ ವಿಶೇಷವಾಗಿ ಆ ಎಲ್ಲ ಸಮಸ್ಯೆಗಳ ಪರಿಹಾರ ನಾನು ತಿಳಿಸ್ತೇನೆ. ಅದೇನಪ್ಪ ಅಂತಂದರೆ, ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ನಿಮ್ಮ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಇದೆಲ್ಲ ಪರಿಹಾರಕ್ಕೋಸ್ಕರವಾಗಿಯೇ ಶತ್ರು ನಿಗ್ರಹ ಬಗಲಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಬಗಲಾಮುಖಿ ಹೋಮ ವರ್ಷಕ್ಕೆ ಒಂದೇ ಸಲ ಮಾಡ್ತಕ್ಕಂಥದ್ದು. ನಿಮಗೋಸ್ಕರ ಈ ಮಾರ್ಗಶೀರ್ಷ ಅಮಾವಾಸ್ಯೆ 20ನೇ ತಾರೀಕಿನ ದಿವಸ ಮಾಡ್ತಾ ಇದ್ದೇವೆ, ಶನಿವಾರದ ದಿವಸ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಬಹುದು. ನಿಮ್ಮೆಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳೆಲ್ಲ ಪರಿಹಾರವಾಗಬೇಕು ಅಂತ. ಅದರಲ್ಲಿ ಬಹಳ ವಿಶೇಷವಾಗಿ ಅವತ್ತು ಕೇತು ಜಯಂತಿ, ಆದ್ದರಿಂದ ಮಹಾಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಕೇತು ಅಂದರೆ ಕಿರಿಕಿರಿ. ನಿಮ್ಮ ಏನು ದಿನನಿತ್ಯದ ಕೆಲಸಗಳಲ್ಲಿ ದಿನಾ ಕಿರಿಕಿರಿ ಆಗ್ತಾ ಇದೆ, ಬಹಳ ಕಿರಿಕಿರಿ ಆಗ್ತದೆ ಗುರುಗಳೇ ಅಂತ, ಅಥವಾ ಎಲ್ಲ ಏನು ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೂಡ ವಿಘ್ನಗಳು ಉಂಟಾಗ್ತಾ ಇದೆ, ನಿರ್ವಿಘ್ನವಾಗಿ ಏನು ಆಗ್ತಾ ಇಲ್ಲ, ಎಲ್ಲ ಒಂದು ಅಡ್ಡಿ ಆತಂಕ ಬರೇ ಅಡ್ಡಿ ಆಗ್ತಾ ಇದೆ, ಯಾವ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತಿರಲ್ಲ. ಆ ಅಡ್ಡಿ ಆತಂಕಗಳನ್ನು ನಿವಾರಿಸಿ ನಿರ್ವಿಘ್ನವಾಗಿ ನಿಮ್ಮ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಕೇತು ಅನುಗ್ರಹವಾಗಬೇಕಾಗ್ತದೆ. ಸೊ ಅವತ್ತಿನ ದಿವಸ ಕೇತು ಜಯಂತಿ ಇರೋದ್ರಿಂದ ನಾವು ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ದೃಷ್ಟಿ ದೋಷಗಳೆಲ್ಲ ಪರಿಹಾರ, ಯಾಕಂದರೆ ಕೇತುವಿಂದ ದೃಷ್ಟಿಗೂ ಸಂಬಂಧಪಟ್ಟಂಥವನಾಗುತ್ತಾನೆ. ಅದರಿಂದ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ದೃಷ್ಟಿ ದೋಷ ಅಂತೂ ನಿಮಗೆ ಗೊತ್ತೇ ಇದೆ. ಅದನ್ನು ಎಂತ ಹೇಳ್ತೀವಿ, ನಿಮಗೆ ಮನುಷ್ಯನ ಹಿಡ್ಕೋಬೋದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ ಅಂತ. ಸೊ ಕೆಲವರು ನಿಮ್ಮನ್ನು ನೋಡಿದ್ರೆ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಿಮ್ಮ ಬಗ್ಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ಒಂದಿಷ್ಟು ಮಾಟ ಮಂತ್ರ ಮಾಡಿಸಿ ಯಾಕೆ ನಿಮಗೆ ದೃಷ್ಟಿ ಮಾಡ್ತಾರೆ, ಕೆಲವು ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ ನೀವು ಅಭಿವೃದ್ಧಿ ಆದ್ರಿ ಅಂತ, ನಿಮಗೆ ದೃಷ್ಟಿ ಆಗುತ್ತೆ. ಹೀಗೆ ಆ ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಲ್ಲಿ ಉದ್ಯೋಗ ಇರಬಹುದು, ವಿವಾಹ ಇರಬಹುದು, ಬೇರೆ ಬೇರೆ ಅವಕಾಶ ಇರಬಹುದು, ಹಣಕಾಸು, ವ್ಯಾಪಾರ, ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ಕಳ್ಕೊಂಡಿರ್ತೀರಿ ನೀವು. ಸೊ ಆ ನೀವು ಕಳ್ಕೊಂಡಿದ್ದನ್ನು ಅಲ್ಲಿಗೆ ಸ್ಟಾಪ್ ಆಗಬೇಕು, ಕಳ್ಕೊಂಡಿದ್ದನ್ನು ಮರಳ ಪಡ್ಕೊಳ್ಳೋಂಗಾಗಬೇಕು, ಒಳ್ಳೆ ರೀತಿಯಲ್ಲಿ ಆಗಬೇಕು, ದೃಷ್ಟಿ ದೋಷ ಪರಿಹಾರ ಆಗಬೇಕು. ಆದ್ದರಿಂದಲೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳಲ್ಲಿ ಬಹಳ ವಿಶೇಷವಾಗಿ ಅಭಿಮಂತ್ರಣೆ ಮಾಡಿಕೊಡ್ತಾ ಇದ್ದೇವೆ. ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ, ಬಗಲಾಮುಖಿ ರಕ್ಷಾ ಕವಚ. ಇಷ್ಟೊಂದು ಅದ್ಭುತವಾದಂತಹ ಅಷ್ಟಧಾತುವಿನ ಈ ಯಂತ್ರವನ್ನು ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಬಹುದು, ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು, ಲಾಕರಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು. ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಾರೆ ಲೈವಲ್ಲಿ ಅವತ್ತಿನ ದಿವಸ 20ನೇ ತಾರೀಕು ಶನಿವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳು, ಶತ್ರು ನಿಗ್ರಹ ಬಗಲಾಮುಖಿ ಹೋಮ ಇರಬಹುದು, ಕುದೃಷ್ಟಿ ಪರಿಹಾರ ಹೋಮ ಇರಬಹುದು, ವಿಶೇಷವಾದಂತಹ ಕೇತು ಶಾಂತಿ ಹೋಮ ಇರಬಹುದು, ಸ್ವಯಂವರ ಪಾರ್ವತಿ
ಗಣಪತಿ ಹೋಮ ಇರಬಹುದು, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲದನ್ನೂ ಸಹ ನೀವು ಲೈವ್ ಆಗಿ ನೋಡ್ತೀರಾ. ಈ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನ ಈ ಎಲ್ಲ ಹೋಮಗಳಲ್ಲಿಟ್ಟು ಎನರ್ಜೈಸ್ ಮಾಡ್ತೇವೆ. ಹಾಗೂ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಒಂದು ಪ್ರಸಾದವನ್ನ ಯಂತ್ರವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಈ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ದಾಂಪತ್ಯ ಬಾಧೆ, ವಿವಾಹ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ದೃಷ್ಟಿದೋಷಗಳು, ಕೋರ್ಟು ಕಚ್ ಯಾವುದೇ ಸಮಸ್ಯೆ ಇರಲೂ ಸಹ ಅದು ಪರಿಹಾರವಾಗಲಿ. ಈ ಯಂತ್ರವನ್ನು ನಿಮ್ಮ ಜೊತೆಗೆ ಇಟ್ಕೊಂಡಿರಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ಹಾಗೂ ಹಲವಾರು ಜನಕ್ಕೆ ಈ ವಿಚಾರ ಗೊತ್ತಾಗಬೇಕು. ದಯವಿಟ್ಟು ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಓಪನ್ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳನ್ನ ನಾನು ಓದ್ತಾ ಇರ್ತೇನೆ, ಸಾಧ್ಯವಾದಷ್ಟು ನಾನು ಅದನ್ನು ರಿಪ್ಲೈ ಮಾಡಲಿಕ್ಕೂ ಸಹ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.